ನಮಸ್ಕಾರ. ಇವತ್ತು ಒಡನ್ಬೈಲು ಪದ್ಮಾವತಿ ದೇವಿ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳೋಣ ಅಂತೇಳಿ ಇಚ್ಛಿಸ್ತೀನಿ. ಮುಂಚೆಯೂ ನಾನು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ದೆ ಟ್ರಿಪ್ಪಲ್ಲಿ. ಕಾಲೇಜ್ ಟ್ರಿಪ್ಪಲ್ಲಿ ಹೋಗಿದ್ದೆ. ಇವಾಗ ಮತ್ತೆ ನಾನು ಹೋಗಿದ್ದೀನಿ. ನನಗೆ ಗೊತ್ತಿದ್ದಷ್ಟು, ನಾನು ಕೇಳಿದ್ದಷ್ಟು ಮಾಹಿತಿಗಳನ್ನ ಇಲ್ಲಿ ಹಂಚ್ಕೋತೀನಿ, ಕೇಳಿ. ಹಾಗೆ ಇಲ್ಲಿ ಹೋಗೋ ರೋಡ್ ಒಂದು ಸ್ವಲ್ಪ ಸರಿ ಇಲ್ಲ. ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಒಳ್ಳೆ ಗಟ್ಟಿ ಗಾಡಿನ ಇಟ್ಕೊಂಡು ಹೋಗಿ. ಒಂದು ವಿನಂತಿ ಏನಂದರೆ, ಅಲ್ಲಿ ರೋಡ್ ಸ್ವಲ್ಪ ಸರಿ ಮಾಡಿ. ಲಕ್ಷಾಂತರ ಸಾವಿರಾರು ಜನ ಅಲ್ಲಿ ಪ್ರಯಾಣ ಮಾಡ್ತಾರೆ, ಭಕ್ತಾದಿಗಳೆಲ್ಲ ಅಲ್ಲಿ ಹೋಗ್ತಾರೆ. ಅವರಿಗೋಸ್ಕರ ನೀವಲ್ಲಿ ರೋಡ್ನ ಸರಿ ಮಾಡಬೇಕು ಅಂತ ಹೇಳಿ ನಾನು ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದು ಫಸ್ಟಾಗಿ ಸಿದ್ದಾಪುರಕ್ಕೆ, ಸೊರಬ ಟು ಸಿದ್ದಾಪುರ, ಸಿದ್ದಾಪುರದಿಂದ ಜೋಗದಿಂದ ಇದಕ್ಕೆ ಹೋಗಿದ್ದು. ರೋಡ್ನ ಅಲ್ಲಿ ನೀವು ಕಾಣ್ತಾ ಇರ್ಬೋದು. ಈಗ ನಾನು ಹಿಂದೆ ದೇವಸ್ಥಾನದೆಲ್ಲ ಹಾಕಿದ್ದೆ, ಇವಾಗ ಅಷ್ಟು ಬೇಡ ಅಂತ ಈಗ ಹಾಕಿದ್ದೀನಿ. ಇವಾಗ ನಾನು ಹೇಳ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಮಲೆನಾಡು ಭಾಗದ ಜನರಿಗೆ ಈ ದೇವಿ ಮೇಲೆ ಎಲ್ಲಿಲ್ಲದ ಭಕ್ತಿ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಜನರಿಗಂತೂ ಈ ಶಕ್ತಿ ಮೇಲೆ ಅಪಾರ ನಂಬಿಕೆ. ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯೊಂದಿಗೆ ಈ ಸನ್ನಿಧಿಗೆ ಬರುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಈ ಕ್ಷೇತ್ರದಲ್ಲಿ ನೀಡುವ ಹುತ್ತದ ಮಣ್ಣಿನ ತೀರ್ಥ ಸೇವಿಸಿದರೆ ಸಂಕಷ್ಟಗಳು ಪರಿಹಾರವಾಗಿ ಸುಖ ನೆಮ್ಮದಿ ನೆಲೆಸುತ್ತದೆ ಎಂಬ ನಂಬಿಕೆ ಭಕ್ತರದು. ಹೌದಾ? ಯಾವುದಪ್ಪ ದೇವಸ್ಥಾನ ಎಂದರೆ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಸಮೀಪದ ಒಡನ್ಬೈಲಿನಲ್ಲಿರುವ ಪದ್ಮಾವತಿ ದೇವಿಯ ಸನ್ನಿಧಿಯೇ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಜಾಗ. ಜೋಗದಿಂದ ಸುಮಾರು 8 ಕಿಲೋಮೀಟರ್ ದೂರ ಸಾಗಿದರೆ ಈ ದೇವಸ್ಥಾನ ಸಿಗುತ್ತದೆ. ಇಲ್ಲಿನ ಪದ್ಮಾವತಿ ದೇವಿಯ ಶಿಲೆಗೆ ಸುಮಾರು 300 ವರ್ಷಗಳ ಇತಿಹಾಸವಿದೆ. ಶ್ರೀ ಪದ್ಮಾವತಿಯ ಮೂಲ ಊರು ಹೆಬ್ಬೈಲು. ಲಿಂಗನಮಕ್ಕಿ ಜಲಾಶಯ ಕಟ್ಟಿದ ನಂತರ ಹೆಬ್ಬೈಲು ಊರು ಮುಳುಗಡೆಯಾಯಿತು. ಅದಾದ ನಂತರ 1952ರಲ್ಲಿ ಇವರ ತಂದೆ ಮನೆ ದೇವರ ಮೂರ್ತಿ ತಂದು ಇಲ್ಲಿಟ್ಟು ತೀರಿ ಹೋದರಂತೆ. ಆದರೆ ದೇವಿಯ ಪೂಜೆಯ ಜವಾಬ್ದಾರಿಯನ್ನು ರಾಜಯ್ಯನವರು ತೆಗೆದುಕೊಳ್ಳಲಿಲ್ಲ. ಇದ್ದ ಕೆಪಿಸಿ ನೌಕರಿಯನ್ನೇ ಮುಂದುವರಿಸಿದ್ರು. ನಂತರ ಅವರಿಗೆ ಹಲವಾರು ಸಮಸ್ಯೆಗಳು ಕಾಡತೊಡಗಿದವು. ತಮ್ಮ ಉದ್ಯೋಗದಲ್ಲಿ ತಾವು ನಿರತರಾಗಿದ್ದರಿಂದ ರಾಜಯ್ಯನವರಿಗೆ ನಿತ್ಯ ಪೂಜೆ ಸಾಧ್ಯವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ರಾಜಯ್ಯನವರಿಗೆ ಹಲವು ಸಮಸ್ಯೆಗಳು ಎದುರಾದವು. ಪೂಜಾ ಸಮಯದಲ್ಲಿ ಹಲವು ತಲೆ ತಿರುಗಿ ಬೀಳಲು ಆರಂಭಿಸಿದ್ರು. ಈ ಬಗ್ಗೆ ಹಲವು ಕಡೆ ವಿಚಾರಿಸಿದಾಗ ಮನೆ ದೇವರಿಂದಲೇ ತೊಂದರೆ ಇದೆ ಎಂದು ತಿಳಿದು ಬಂತು. ಅಂದಿನಿಂದ ಉದ್ಯೋಗಕ್ಕೆ ಹೋಗುವ ಮುನ್ನ ಪೂಜಾ ಕೈಕಾರ್ಯಗಳನ್ನು ಮುಗಿಸಲು ಆರಂಭಿಸಿದ್ರು ರಾಜಯ್ಯನವರು. ಆದರೂ ಕೂಡ ಸಮಸ್ಯೆಗಳು ನಿಲ್ಲಲಿಲ್ಲ. ಕೊನೆಗೆ ಉದ್ಯೋಗವನ್ನೇ ಬಿಟ್ಟ ರಾಜಯ್ಯನವರು ಸಂಪೂರ್ಣವಾಗಿ ದೇವಿಯ ಪೂಜಾ ಸೇವೆಯಲ್ಲಿ ತೊಡಗಿಕೊಂಡರು. ಅಂದಿನಿಂದ ಎಲ್ಲಾ ಸಮಸ್ಯೆಗಳು ಮಾಯವಾಯಿತು. ಅದಿಷ್ಟೇ ಅಲ್ಲ, ಈ ಹಿಂದೆ ಹೆಬ್ಬೈಲಿದ್ದ ದೇವಸ್ಥಾನದಲ್ಲಿ ಪದ್ಮಾವತಿ ಹುತ್ತದಲ್ಲಿ ಹುಟ್ಟಿದ್ದರು ಎಂದು ತಿಳಿದು ಬರುತ್ತದೆ. ಆದರೆ ಹೊಸ ದೇವಸ್ಥಾನದಲ್ಲಿ ಹುತ್ತ ಇರಲಿಲ್ಲ. ಆಗಿನ್ನು ರಾಜಯ್ಯನವರ ತಂದೆಯೇ ಪೂಜೆ ಮಾಡುತ್ತಿದ್ದರಂತೆ. ಹೀಗಾಗಿ ದೇವರಲ್ಲಿ ಒಮ್ಮೆ ರಾಜಯ್ಯನವರು ಬೇಡಿಕೊಂಡರಂತೆ, ಹುತ್ತ ಇರದ ಕಾರಣ ನಾನು ಪೂಜೆ ಮಾಡುತ್ತಿಲ್ಲ. ಒಂದು ವೇಳೆ ಹುತ್ತ ನಿರ್ಮಾಣವಾದರೆ ಖಂಡಿತ ಪೂಜೆಯನ್ನು ಮಾಡುತ್ತೇನೆ ಎಂದು ರಾಜಯ್ಯನವರು ಬೇಡಿಕೊಂಡ. ಒಂದೇ ವಾರದಲ್ಲಿ ದೇವಿಯ ಹುತ್ತ ನಿರ್ಮಾಣವಾಗಲು ಶುರುವಾಯಿತಂತೆ. ಬಳೆ ಪದ್ಮಾವತಿ ದೇವಿಯು ಮತ್ತೆ ಪ್ರಸಿದ್ಧವಾದುದು ಹೇಗೆ ಅಂದರೆ, ಈ ದೇವಸ್ಥಾನದಲ್ಲಿ ಬಳೆಗಳೇ ಶ್ರೇಷ್ಠ. ದೇವಿಗೆ ಬಳೆಯನ್ನು ನೀಡಿ ಹರಕೆ ಹೊತ್ತುಕೊಳ್ಳುತ್ತಾರೆ. ಸಂತಾನ ಪ್ರಾಪ್ತಿ, ಕೋರ್ಟ್ ಕೇಸು, ನಾಗದೋಷ, ಈ ರೀತಿಯ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ಒಡನ್ಬೈಲು ಪದ್ಮಾವತಿ ದೇವಿಗೆ ಬಳೆ ಹರಕೆ ಹೊತ್ತಿಕೊಂಡು ಹೋದಲ್ಲಿ ನಿರ್ವಿಘ್ನವಾಗಿ ಸಮಸ್ಯೆಗಳು ಬಗೆಹರಿಯುತ್ತದೆ. ಈ ದೇವಾಲಯಕ್ಕೆ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರುತ್ತಾರೋ ಅಷ್ಟೇ ಜನ ಹರಕೆ ತೀರಿಸಲು ಕೂಡ ಬರುತ್ತಾರೆ. ಹಾಗಾಗಿ ಇಲ್ಲಿ ಹರಕೆಯ ತೀರಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಯಲ್ಲಿ ಬಳೆ ಹಿಡಿದು ಬರುತ್ತಾರೆ. ಇನ್ನು ಇಲ್ಲಿ ತುಲಾಭಾರದ ಸೇವೆ ಕೂಡ ಇದೆ. ಹರಕೆ ತೀರಿಸುವ ಮತ್ತೊಂದು ಮಾರ್ಗ ಇದಾಗಿದೆ. ಇದಿಷ್ಟೇ ಅಲ್ಲ, ಇಲ್ಲಿ ವಿಶೇಷವಾಗಿ ನಡೆಯುತ್ತದೆ ಭೂತರಾಜನ ಆರಾಧನೆ. ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದರೆ, ಯಾರಿಂದಲಾದರೂ ನಿಮಗೆ ಭೂತ ಪ್ರೇತ ತೊಂದರೆ ಇದ್ದರೆ ಅವರಿಗೆ ಇಲ್ಲಿಯೇ ಪರಿಹಾರ ಸಿಗುತ್ತದೆ. ಒಡನ್ಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಬಂದು ಒಳಿತು ಕಂಡವರು ಅನೇಕರು ಇದ್ದಾರೆ. ತಾಯಿಗೆ ಬಳೆ ನೀಡುವ ಹರಕೆಯನ್ನು ಹೊತ್ತು ಬೇಡಿಕೊಂಡು ಹೋದಲ್ಲಿ ಅವರಿಗಿದ್ದ ಕಷ್ಟ ಕಾರಣಗಳು ದೂರವಾದದನ್ನು ಕಂಡವರು ಇದ್ದಾರೆ. ಅನೇಕ ಸತ್ಯ ಘಟನೆಗಳು ಭಕ್ತರೇ ವಿವರಿಸಿದ್ದಾರೆ. ಇಲ್ಲಿ ನಂಬಿ ಬಂದವರಿಗೆ ಅಭಯ ನೀಡದೆ ಕಳಿಸುವುದಿಲ್ಲ. ಇನ್ನು ಇದೇ ಕ್ಷೇತ್ರದಲ್ಲಿ ನೀವು ಮುಕ್ತಿ ನಾಗರ ದೇವರನ್ನು ನೋಡಬಹುದು. ಈ ನಾಗರ ವಿಗ್ರಹ 77 ಕ್ವಿಂಟಲ್ ತೂಕವಿದೆ. ಹಾಗೆ 7 ಅಡಿ 7 ಇಂಚು ಎತ್ತರವಿದೆ. ಜೊತೆಗೆ 7 ಹಡಿಗಳನ್ನು ಹೊಂದಿದ್ದಾನೆ ಮುಕ್ತಿನಾಗ. ಸ್ವತಃ ಭಕ್ತರೇ ಈ ನಾಗದೇವನನ್ನು ಸ್ಪರ್ಶಿಸಬಹುದು.
ಇಲ್ಲಿಗೆ ಬಂದು ಮುಕ್ತಿನಾಗನಿಗೆ 108 ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ದೋಷದಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ. ಒಡನ್ಬೈಲು ಪದ್ಮಾವತಿ ಸನ್ನಿಧಿಯಲ್ಲಿ ಹೀಗೆ ಹಲವು ಪವಾಡಗಳು ನಡೆದಿವೆ. ಇಲ್ಲಿ ಬಂದು ದೇವಿ ದರ್ಶನ ಪಡೆದು ಬೇಡಿಕೊಂಡವನ್ನು ಎಂದಿಗೂ ಈ ಮಾತೆ ಕೈಬಿಟ್ಟಿಲ್ಲ. ಈ ದೇವಸ್ಥಾನವನ್ನು ತಲುಪುವುದು ಕೂಡ ಪದ್ಮಾವತಿ ದೇವಿಯ ಮಹಿಮೆ ತುಂಬಾ ಅಪಾರವಾಗಿದೆ. ನೀವು ಹೋಗಿಲ್ಲ ಅಂದ್ರೆ ಒಂದು ಸರಿ ಹೋಗಿ ಬನ್ನಿ. ಹೋಗಿದ್ರೆ ಇನ್ನೊಂದ್ಸತಿ ಇಲ್ಲೇ ಕೈ ಮುಗ್ಬಿಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸುವ ಮೂಲಕ ನಮಗೆ ತಿಳಿಸಿ. ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದು ಮಾತ್ರ ಯಾವತ್ತೂ ಮರಿಬೇಡಿ. ನಿಮಗೆ ಆ ತಾಯಿ ದೇವರು ಒಳ್ಳೇದ್ ಮಾಡ್ಲಿ. ತಿಳ್ಕೊಳಕ್ಕೆ ಬರಂಗಿಲ್ಲ, ನಾ ಇಂಥ ಫೋಟೋ ಹೊಡಿತೀನಿ. ನೀನೇ ಹೊಡಿ. ಆಪ್ನ ಹತ್ರಕ್ಕೆ ಇದೆಲ್ಲ ನಾ ಆಲ್ರೆಡಿ ನನ್ನ ಹತ್ರಕ್ಕೆ ಇದ್ದ, ಸುಮ್ಮನೆ ಅಂತಕ್ಕೆ ಫೋಟೋ ಅಲ್ಲ ವಿಡಿಯೋ ಮಾಡ್ತಾ ಇದ್ದೆ ನಾನು. ನಾನು ದೇವ್ರ ತಾಯಿ ಅಣ್ಣ ದೇವ್ರ ಕಂತನ